ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ಟಾರ್ಟಿಂಗಲ್ಲೇ ಇರೋಂಥ ಜುಮ್ಕಾ ವಿತ್ ಮಾಟಿ ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿದೆ. ಆಫರಲ್ಲಿ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಮಂಗಳವಾರ ನಿನ್ನೆ 27, ಇವತ್ತು 28, ಇವತ್ತು 29ನೇ ತಾರೀಕಿಂದ ಆಗಸ್ಟ್ 5ನೇ ತಾರೀಕುವರೆಗೂ ಈ ಆಫರ್ ಇರುತ್ತೆ. ಫುಲ್ಲು ಫ್ರೀ ಶಿಪ್ಪಿಂಗು. ಯಾವುದೇ ನೀವು ನನ್ನ ಚಾನಲಲ್ಲಿ ಯಾವುದೇ ಜ್ಯುವೆಲರಿ ಪರ್ಚೇಸ್ ಮಾಡಿದ್ರೂ ಅದಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾವ ಜ್ಯುವೆಲರಿ ಬೇಕಾದರೂ ನೀವು ನನ್ನ ಯಾವುದೇ ವಿಡಿಯೋ ನೋಡಿ ಅದರಲ್ಲಿ ಯಾವುದಾದ್ರೂ ಜ್ಯುವೆಲರಿ ಸೆಲೆಕ್ಟ್ ಮಾಡಿ ಪ್ರೈಸ್ ಕೇಳಬೇಕು ಅಂದರೆ ನೀವು ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಯಾಕಂದರೆ ಒಂದೇ ಥರದ್ದಿಲ್ಲ, ಡಿಫ್ರೆಂಟ್ ಕಲೆಕ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕಾದರೂ ಜುಮ್ಕಾ ಸೆಲೆಕ್ಟ್ ಮಾಡ್ಕೋಬೋದು. ಜುಮ್ಕಾ ಆಗಲಿ, ಬ್ಯಾಂಗಲ್ಸ್ದಾಗಲಿ, ಚೋಕರ್ಸ್ದಾಗಲಿ, ಅಂದರೆ ಎಲ್ಲ ಸಪ್ರೇಟ್ ವಿಡಿಯೋ ಇದೆ. ಯಾಕಂದರೆ ಮಿಕ್ಸ್ ವಿಡಿಯೋದಲ್ಲಿ ಹಿಂದೆ ಯಾವ್ದು ನೋಡಿದೆ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಆಫರಲ್ಲಿ ಖಂಡಿತ ಎಲ್ಲೂ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಕ್ವಾಲಿಟಿಲೂ ಎರಡು ಮಾತಿಲ್ಲ. ಮತ್ತು ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಹಳೇದು ವಿಡಿಯೋಗಳೆಲ್ಲನೂ ನೋಟಿಫಿಕೇಷನ್ ಮುಖಾಂತರ ಸಿಗ್ಬೋದು. ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಚಾನಲಲ್ಲಿರೋ ವಿಡಿಯೋಸ್ ಎಲ್ಲ ಸಿಗ್ಬೋದು. ಅದ್ರ ಮುಖಾಂತರ ನೀವು ಫಿಸಿಕಲ್ ಸ್ಟಾಕ್ದು ಫೋಟೋಸ್ ನೋಡ್ಬೋದು. ನಾನು ವೇರ್ ಮಾಡಿರೋದು ಮತ್ತು ಎಷ್ಟು ವರ್ಷದಿಂದ ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಲರ್ ಫೇಡ್ ಆಗಿಲ್ಲ. ಕ್ವಾಲಿಟಿ ಬಗ್ಗೆನೂ ನಿಮ್ಗೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ. ಸೊ ಯಾವ್ದು ಬೇಕೋ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಳಿಸಿದ್ರೆ ಹೇಗೆ ಪರ್ಚೇಸ್ ಮಾಡಬೇಕು ಏನು ಅಂತ ಹೇಳ್ತೀನಿ. ಇದು ಬರೀ 5ನೇ ತಾರೀಕುವರೆಗೂ ಮಾತ್ರ, ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಇದು ನೀವು ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ನೀವು ಯಾವ್ದು ಬೇಕು ಅಂತ ನೋಡಿ ಕೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ಬೋದು. ಯಾಕಂತಂದರೆ ಇದು ನೀವು ಆರ್ಡ್ರ್ ಮಾಡಿದ ಮೇಲೆ ನಿಮಗೆ ಇದು ಬರೋದಕ್ಕೆ ಖಂಡಿತ 5ರಿಂದ 7 ದಿನ ಆಗುತ್ತೆ. ಮಧ್ಯದಲ್ಲಿ ಸ್ಯಾಟರ್ಡೆ ಸಂಡೇ ಎಲ್ಲ ಇರುತ್ತೆ, ಅದೆಲ್ಲ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಯಾವುದೇ ಜ್ಯುವೆಲರಿದು ಫೋಟೋ ನೋಡಿದ್ರು ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಈ ಆಫರು ಮತ್ತೆ ಸಿಗೋದಿಲ್ಲ. ಹಬ್ಬಕ್ಕೋಸ್ಕರ ಬಂದಿರೋದು, ಹಬ್ಬದ ಸೀಸನ್ಗೋಸ್ಕರ ಬಂದಿರೋದು. ಒಳ್ಳೊಳ್ಳೆ ಆಫರ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕ್ವಾಲಿಟಿಗೋಸ್ಕರನೂ ಅಷ್ಟೇ, ಇಂಥ ಕ್ವಾಲಿಟಿ ಎಲ್ಲೂ ಸಿಗೋದಿಲ್ಲ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ. ಮದುವೆಗಳಿಗೂ ಅಷ್ಟೇ ಒಳ್ಳೊಳ್ಳೆ ಬ್ರೈಡಲ್ ಸೆಟ್ ಸಿಗುತ್ತೆ, ಸ್ಟೋನ್ದು ಮತ್ತು ಗೋಲ್ಡ್ದು. ಸೆಮಿ ಬ್ರೈಡಲ್ಲೂ ಸಿಗುತ್ತೆ. ನೀವು ಯಾರಾದರೂ ಬ್ರೈಡಲ್ ಬಿಟ್ಟು ಅವ್ರ ತಂಗಿರು, ರಿಲೇಷನ್ಸು ಯಾರೇ ಇದ್ದರೂ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನೀವು ಆಚೆ ಅದನ್ನು ಬಾಡಿಗೆಗೆ ತಂದು ಮತ್ತು ಅದರಲ್ಲಿ ಏನಾದ್ರು ಒಂದು ಕಲ್ಲು ಇಲ್ಲ ಏನೋ ಮುರಿದೋಗಿತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ನ ಬೇರ್ ಮಾಡಬೇಕಾಗುತ್ತೆ. ಅದ್ರ ಬದಲು ಈ ಥರ ಚಾನಲ್ಗಳಲ್ಲಿ ನೀವು ತೊಗೊಳೋದ್ರಿಂದ ನಿಮಗೂ ವರ್ತ್ ಆಗುತ್ತೆ. ಮೇಯ್ನ್ ಏನು ಅಂದರೆ ನಮ್ಮ ಚಾನಲಲ್ಲಿ ಯಾವುದೇ ಜ್ಯುವೆಲರಿನೂ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ. ಸೊ ಇದಕ್ಕೆ ಕಾಸ್ಟು ಮೀಡಿಯಮ್ ರೇಂಜಲ್ಲಿರುತ್ತೆ. ನೀವು ಹೈ ರೇಂಜಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ಬರೋ ಅಷ್ಟರಲ್ಲಿ ಏನಾದ್ರು ಯಾರಿಂದ ಈ ಡೆಲಿವರಿ ಅವ್ರು ಇರ್ತಾರಲ್ಲ, ಕೊರಿಯರ್ ಅವ್ರ ಮುಖಾಂತರ ಡ್ಯಾಮೇಜ್ ಆದರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಎಲ್ಲನೂ ಥ್ರೂ ಆನ್ಲೈನೇ. ಇದು ಯೂಸ್ ಮಾಡ್ತಾ ಇರೋದು ಅಷ್ಟೇ, ವರ್ಕ್ ಆಗ್ತಾ ಇರೋದು ಅಷ್ಟೇ. ನೀವು ಆಲ್ರೆಡಿ ಎಲ್ಲದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀರಾ. ಈ ಇಮಿಟೇಷನ್ ಜ್ಯುವೆಲರಿ ನಿಮಗೆ ಸಿಗೋದು ಆನ್ಲೈನಲ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಹೇಗಿದೆ ಕಲೆಕ್ಷನ್ನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಮುಂದಕ್ಕೆ ನನ್ನ ವಿಡಿಯೋಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತೀನಿ. ನೋಡಿ ಹೇಗಿದೆ, ಇದು ಪಿಕಾಕ್ ಡಿಸೈನು. ಫುಲ್ ಇಯರಿಂಗ್ ಕವರ್ ಆಗುತ್ತೆ, ಕೆಳಗಡೆ ಜುಮ್ಕಾ ಬರುತ್ತೆ. ಮತ್ತು ಲಾಂಗ್ ಜುಮ್ಕಾನು ಬರುತ್ತೆ, ಹೆವಿ ಜುಮ್ಕಾಗಳು ಬರುತ್ತೆ. ನಿಮ್ಮ ಮದುವೆಗಳಿಗೆ ಮತ್ತು ಬ್ರೈಡಲ್ಗೆ ಎಲ್ರಿಗೂ ಯೂಸ್ ಆಗುತ್ತೆ. ನನ್ನ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಒಬ್ಬರು ನೋಡಿ ನಾನು ಅದರಲ್ಲಿ ಕುಚ್ಚಿಂದು ಡಿಸೈನ್ಸ್ ಹಾಕಿದ್ದೆ. ನಾನು ಈ ಥರ ಎಲ್ಲ ಮಾಡ್ತೀನಿ, ಬಟ್ ನನಗೂ ಯಾವುದೂ ಆರ್ಡ್ರು ಬರ್ತಾಯಿಲ್ಲ ಅಂತಂದರು. ಯಾರೇ ಲೇಡೀಸ್ ಆಗಲಿ ಹೆಣ್ಮಕ್ಳಾಗಲಿ ಕೈ ಕಟ್ಕೊಂಡು ಕೂತ್ಕೊಳ್ಬೇಡಿ. ನಮ್ಮ ಕೈಯಲ್ಲಿ ಎಲ್ಲ ಕೆಲಸ, ಮನೆ ಕೆಲಸ ನಾವು ಮಾಡ್ತೀವಿ, ಮನೆ ನಿಭಾಯಿಸ್ತೀವಿ ಅಂತಂದರೆ ನಾವು ಆಲ್ಟರ್ನೇಟ್ ಕೆಲಸ ಹುಡ್ಕೊಳ್ಳೋಕ್ಕೂ ನಮಗೆ ಬರುತ್ತೆ ಅಲ್ವಾ. ಯಾಕೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು? ಇದೊಂದು ಮೋಟಿವೇಶನ್ ವಿಡಿಯೋ ಅಂತಲೂ ತೊಗೊಳ್ಳಿ. ಮತ್ತು ಆಫರ್ ಬಗ್ಗೆ ತಿಳ್ಸೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಜ್ಯುವೆಲರಿ ಬಗ್ಗೆನೂ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ಕೈ ಖರ್ಚಿಗೆ ಕಾಸು ಯಾರೂ ಕೊಡೋದಿಲ್ಲ. ನಮ್ಮ ಕೈಯಲ್ಲಿ ಮನೆ ಮೇಂಟೈನ್ ಮಾಡ್ತೀವಿ, ಅದೇ ಒಂದಿನ ನಾವು ನಮ್ಮ ಮನೆಯವ್ರಿಗೆ, ನಮ್ಮ ಮನೆ ಗಂಡಸರಿಗೆ ಒಂದಿನ ಮನೆ ಮೇಂಟೈನ್ ಮಾಡಿ ಅಡುಗೆ ಮಾಡ್ಕೊಳ್ಳಿ, ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಬಿಟ್ಟರೆ ಅವ್ರು ಮಾಡ್ತಾರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಜಾಗನ ಯಾರಿಗೂ ಬಿಟ್ಕೊಡೋದು ಬೇಡ. ನಾವು ದುಡಿತೀವಿ ಅಂತ 30%, 35%ವರೆಗೂ ನಾವು ದುಡಿತೀವಿ ಅಂತ ಅವ್ರಿಗೂ ಗೊತ್ತಿದೆ.
ಎಲ್ಲ ಬರ್ಡನ್ನು ನಾವೇ ತೊಗೋತೀವಿ ಅಂದಮೇಲೆ ನಮಗೋಸ್ಕರ ನಾವು ಯಾಕೆ ದುಡಿಬಾರ್ದು? ಎಲ್ರ ಬರ್ಡನ್ನು ನಾವು ತೊಗೋತೀವಿ, ಅವ್ರ ಬಗ್ಗೆನೂ ಇವ್ರ ಬಗ್ಗೆ ಎಲ್ರ ಬಗ್ಗೆ ಮನೆ ಬಗ್ಗೆ ಎಲ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ನಮಗೋಸ್ಕರ ನಮ್ಮ ಖರ್ಚಿಗೋಸ್ಕರ ನಾವು ಯಾಕೆ ದುಡ್ಡು ಮಾಡ್ಕೊಳ್ಬಾರ್ದು? ಯಾರು ಕೈ ಕಟ್ಟಿ ಕೂತ್ಕೊಳ್ಬೇಡಿ, ಒಂದಲ್ಲ ಒಂದು ಶುರು ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಈ ವಿಡಿಯೋ ಮುಖಾಂತರ ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಓದಿದ್ದು ಏನೇ ಆಗಿರ್ಬೋದು, ನಾನು ಓದಿದ್ದು ಡಿಪ್ಲೊಮೋನೇ, ಬಟ್ ಅದರಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ. ಯಾವುದೇ ರೀತಿ ಬೇಜಾರಿಲ್ಲ. ಇದ್ರ ಜೊತೆಗೆ ನಾನು ಆಚೆ ಕೆಲ್ಸಕ್ಕೆ ಹೋದೆ, ಕೆಲಸದಿಂದ ಮನೆ ಮಕ್ಕಳು ಸಂಸಾರ ಅಂತ ಬಂತು. ಸೊ ಅದರಲ್ಲಿ ಮನೇಲೇ ಕೂತ್ಕೊಂಡು ಮಾಡೋವಂಥ ಕೆಲಸ, ಟೈಲರಿಂಗು, ಕುಚ್ಚು ಅವೆಲ್ಲನೂ ಮಾಡ್ತೀನಿ. ಅದ್ರ ಜೊತೆಗೆ ನನಗೆ ಜ್ಯುವೆಲರಿ ಮೇಲೆ ತುಂಬಾ ಕ್ರೇಜ್ ಇದೆ. ಇದನ್ನು ಥ್ರೂ ಆನ್ಲೈನು ನನ್ನ ಗ್ರೂಪ್ ಮುಖಾಂತರ ಮಾಡ್ತಾಯಿದ್ದೆ. ಆಮೇಲೆ ಕರೋನಾ ಟೈಮಲ್ಲಿ ಏನಾಯಿತು, ಎಲ್ಲರೂ ಆನ್ಲೈನ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಆನ್ಲೈನ್ ಸೇಲಿಂಗು ಮತ್ತು ಆಚೆ ಕಡೆನೂ ಇದೆಲ್ಲ ಕಡಿಮೆ ರೇಟಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನನಗೂ ಸ್ವಲ್ಪ ಕಸ್ಟಮರ್ಸು ಕಡಿಮೆ ಆದರು. ಆಮೇಲೆ ನನಗೆ ಇದರಲ್ಲಿ ಕಸ್ಟಮರ್ಸ್ ಕಡಿಮೆ ಆದ್ದರಿಂದ ನನಗೆ ಕುಚ್ಚು ಸ್ಯಾರಿ ಫಾಲಲ್ಲೇ ಸ್ವಲ್ಪ ಅದು ಒಂದು 2-3 ಅಂಗಡಿಗಳು, ಟೈಲರ್ ಅಂಗಡಿಗಳನ್ನೆಲ್ಲ ತೊಗೊಂಡು ಮಾಡ್ತಾಯಿದ್ದೆ. ಸೊ ಅದ್ರ ಮುಖಾಂತರ ನನ್ನ ಬಿಸ್ನೆಸ್ಸು ಪರವಾಗಿಲ್ಲ, ಅದ್ರಲ್ಲಿ ಹೋಗ್ತಾ ಇತ್ತು. ನನಗೆ ಬ್ಲೌಸು ಹೊಲಿಯೋದಕ್ಕೆ ಬರೋದಿಲ್ಲ. ಮೇಯ್ನು ಬರೀ ಸ್ಯಾರಿ ಫಾಲು ಕುಚ್ಚಲ್ಲೇ ನಾನು ಆಲ್ಮೋಸ್ಟ್ ಜೀವನ ನಡ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಒಂದು 6-7 ವರ್ಷದಿಂದನೂ ನಡ್ಸ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಸ್ಯಾರಿ ಫಾಲು ಜೊತೆಗೇ ಗ್ರೂಪು ಮೇಂಟೈನ್ ಮಾಡ್ತಾಯಿದ್ದೆ, ಜ್ಯುವೆಲರಿ ಗ್ರೂಪು. ಥ್ರೂ ಆನ್ಲೈನ್ ಸೇಲ್ ಆಗ್ತಾಯಿತ್ತು. ಇವಾಗ ಮತ್ತೆ ನಾನು ಸ್ವಲ್ಪನೇ ಬ್ಲೌಸು ಕಲ್ತಿದ್ದೀನಿ, ಜ್ಯುವೆಲರಿ ಬಿಸ್ನೆಸ್ಸು ಮಾಡ್ತೀನಿ, ಮತ್ತು ಸ್ಯಾರಿ ಫಾಲು ಕುಚ್ಚು ಮಾಡ್ತೀನಿ. ಈ ಥರ ಎಲ್ಲನೂ ನನಗೆ ಬರುತ್ತೆ, ಎಲ್ಲದರಿಂದನೂ ದುಡ್ಡು ಬರುತ್ತೆ ಅಂತ ಖಂಡಿತ ಹೇಳ್ತಾ ಇಲ್ಲ. ಈ ಪ್ಲ್ಯಾಟ್ಫಾರ್ಮ್ಗೆ ಬಂದಿರೋದು ಏನಕ್ಕೆ ಅಂದರೆ, ನನ್ನ ಹತ್ರ ಇರೋ ಜ್ಯುವೆಲರಿನ ಅಟ್ಲೀಸ್ಟ್ ಈ ಚಾನಲ್ ಮುಖಾಂತರ ಡಿಸ್ಪ್ಲೇ ಮಾಡಿದ್ರೆ ಯಾರಾದ್ರು ನನಗೆ ಆರ್ಡ್ರು ಕೊಡ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಚಾನಲ್ ಮೂಲಕ ಮತ್ತು ಯೂಟ್ಯೂಬ್ ಮೂಲಕ ನಾನು ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೇ ಹುಡುಗಿರಾಗಲಿ ಲೇಡೀಸ್ ಆಗಲಿ ಕೈ ಕಟ್ ಮಾತ್ರ ಕೂತ್ಕೋಬೇಡಿ. ಒಂದಲ್ಲ ಒಂದು ನಮಗೆ ದೇವರು ದಾರಿ ತೋರಿಸ್ತಾನೆ. ಅದ್ರ ಮುಖಾಂತರ ನಾವು ಮೇಲೆ ಬರ್ಬೋದು. ಇನ್ನೊಂದು ಹೇರ್ ಗ್ರೋತ್ ಆಯಿಲು ಸ್ಟಾರ್ಟ್ ಮಾಡಿದ್ದೀನಿ, ಅದು ಯಾರಿಗಾದ್ರೂ ಬೇಕಾದರೆ ತೊಗೊಳ್ಳಿ. ಮತ್ತು ನನಗೆ ಬರೀ ಮೇಕಪ್ ಮಾತ್ರ ಬರುತ್ತೆ. ಸ್ಯಾರಿ ಡ್ರಾಪಿಂಗ್, ಮಾಮೂಲಿ ಸ್ಯಾರಿ ಡ್ರಾಪಿಂಗ್ ನಾನೇ ಮಾಡ್ತೀನಿ. ಹೇರ್ ಸ್ಟೈಲ್ ಅಂತ ಏನೂ ಕಲ್ತಿಲ್ಲ. ಈ ಥರ ಎಲ್ಲ ಪೀಸ್ ಅಂತ ಹೇಳ್ತಾರಲ್ಲ, ಆ ಥರ ವರ್ಕ್ ಎಲ್ಲನೂ ನನಗೆ ಬರುತ್ತೆ. ಇದ್ರ ಜೊತೆಗೆ ಸಿಲ್ಕ್ ಥ್ರೆಡ್ ಜ್ಯುವೆಲರಿನೂ ಮಾಡ್ತೀನಿ. ಇಯರಿಂಗ್ಸು, ಬ್ಯಾಂಗಲ್ಸು ಅದನ್ನು ಎಲ್ಲ ಮಾಡ್ತೀನಿ. ಯಾಕಂದರೆ ಕುಚ್ಚು ಮಾಡೋದ್ರಿಂದ ನನ್ನ ಹತ್ರ ಸಿಲ್ಕ್ ಥ್ರೆಡ್ ಇದೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ಅದನ್ನು ಎಲ್ಲ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಥರದ್ದೂ ಪೀಸ್ ವರ್ಕು ಅಂತಾರಲ್ಲ, ಎಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳಿದ್ದು, ಯಾರು ಕೈ ಕಟ್ಟಿ ಕೂತ್ಕೊಳ್ಬೇಡಿ. ಒಂದಲ್ಲ ಒಂದು ಬಿಸ್ನೆಸ್ ಅಂತ ಇಲ್ಲದವರು ಒಂದು ಹಾಬಿ ಅಂತ ಕೈ ಹಾಕಿ, ಅದ್ರಲ್ಲಿ ನಿಮ್ಗೆ ಯಾವುದೋ ಒಂದು ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಯಾರು ಕೈ ಕಟ್ಟಿ ಕೂತ್ಕೊಳ್ಬೇಡಿ, ಬನ್ನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ಲಾಸ್ಟ್ ಒಂದು ಜುಮ್ಕಿ ಬರ್ತಾಯಿದೆ, ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.